ನಾವು ಇದಕ್ಕೆ ಎಷ್ಟು ಕೊಡ್ತಾ ಇದ್ದೀವಿ ಗ್ಯಾರಂಟಿ ಯೋಜನೆಗಳಿಗೆ? ಸುಮಾರು 60,000 ಕೋಟಿ ರೂಪಾಯಿ. 51,000 ಕೋಟಿ ಈ ವರ್ಷ ಇಟ್ಟಿದ್ದೀವಿ. ಅದು ಇನ್ನೂ ಹೆಚ್ಚಾಗಬಹುದು. ಆಮೇಲೆ ನೀರಾವರಿ ಯೋಜನೆಗಳಿಗೆ ಹೆಚ್ಚು ಖರ್ಚು ಮಾಡ್ತಾ ಇದ್ದೀವಿ. ಏನು ಮಾಡಲಿಲ್ಲ. ಶಂಭು ಕೊಟ್ಟಿದ್ದೀರಿ, ಶೂನ್ಯ ಬಜೆಟ್. ಶಂಭು ಕೊಟ್ಟಿದ್ದೀರಿ. ನಿಮ್ಗೇನು ಬಿಜೆಪಿ ಏನ್ ಕೊಡ್ತು? ನಿಮ್ಗೆ MLC ಮಾಡಿದ್ರು ಅಷ್ಟೇ, ಶಂಭು ಕೊಟ್ಟರು ಅಷ್ಟೇ. ಶಂಭು ಕೊಟ್ಟರು ಬಿಜೆಪಿ, ನಿಮ್ಗೆ ಏನು ಮಾಡಲಿಲ್ಲ. ನಾನು ಈ ಸಾರಿ ಕೂತ್ಕೊಳ್ರಿ, ಏನು ಕೊಟ್ಟಿಲ್ಲ. ಈ ಸಾರಿ ಮೈನರ್ ಇರಿಗೇಷನ್ಗೆ 1,000 ಕೋಟಿ ಹೆಚ್ಚು ಮಾಡಿದೆ. ನೀವೆಷ್ಟು ಹೆಚ್ಚು ಮಾಡಿದ್ರಿ? 12,690 ಕೋಟಿ ಬಾಕಿ ಇಟ್ಟಿದೆ ಸರ್. ನೀವು ಆಯ್ತು ಪೂಜಾರ ಹೇಳಿದಿರಲ್ಲ, ನಿಮ್ಗೆ ಚೊಂಬು ಕೊಟ್ಟಿದ್ದಾರೆ, ಚೊಂಬು ಕೊಟ್ಟಿದ್ದೀರಿ, ಇಟ್ಕೊಳ್ಳಿ. ಅಲ್ಲ, ಕೃಷ್ಣೇ ಮೇಲಾನೆ ಅಂತ ಹೇಳಿ ಪ್ರತಿ ವರ್ಷ 10,000 ಕೋಟಿಯಿಂದ 50,000 ಕೋಟಿ ಕೊಡ್ತೀನಿ ಅಂತ ಹೇಳಿದ್ರಿ. 5 ವರ್ಷದಲ್ಲಿ 15,000 ಕೋಟಿಗಿಂತ ಹೆಚ್ಚು ಕೊಡ್ಲಿಕ್ಕೆ ಆಗ್ಲಿಲ್ಲ ನಿಮ್ಗೆ. ಕೃಷ್ಣೆಯಿಂದ ಅಧಿಕಾರಕ್ಕೆ ಬಂದಿದ್ದೀರಿ ತಾವು, ಇನ್ಯಾವುದೂ ಅಲ್ಲ ಅಧಿಕಾರಕ್ಕೆ ಬಂದದ್ದು. ಪುನರ್ಜನ್ಮ ಕೊಟ್ಟಂತದ್ದು ಅದು ಆಗ್ಲಿಲ್ಲ ಮಾಡ್ಲಿಕ್ಕೆ. ನಾವು 5 ವರ್ಷದಲ್ಲಿ ಕೂತ್ಕೊಳ್ಳಿ. ಈಗ ಯಡಿಯೂರಪ್ಪನವರು ಮಹದಾಯಿ ಯೋಜನೆ ಮಾಡ್ಕೊಡ್ತೀನಿ ಅಂತ 2018ನೇ ಇಸ್ವಿನಲ್ಲಿ ಹುಬ್ಬಳ್ಳಿನಲ್ಲಿ ರಕ್ತ ಬರ್ಕೊಡ್ತೀನಿ ಮಾಡದೆ ಹೋದ್ರೆ ಅಂತ ಹೇಳಿ ಮಾಡಿದ್ರ? ರಕ್ತದಲ್ಲಿ ಮಾಡಿದ್ರ? ರಕ್ತದಲ್ಲಿ ಬರ್ಕೊಡ್ತೀನಿ ಅಂತ ಹೇಳಿದ್ರು. ಸರ್ 2018ರಲ್ಲಿ ಮ್ಯಾನಿಫೆಸ್ಟೋದಾಗ ಹೇಳಿದ್ರು 1.5 ಲಕ್ಷ ಕೋಟಿ. 600 ಐತಲ್ಲ ನಿಮ್ದು, 600 ಮ್ಯಾನಿಫೆಸ್ಟೋದಲ್ಲಿ ನಿಮ್ಮ ಪ್ರಣಾಳಿಕೆಯಲ್ಲಿ ಹೇಳಿದಿರಲ್ಲ, 1.5 ಲಕ್ಷ ಕೋಟಿ ಪೇಪರ್ನಲ್ಲಿ ಹೆಡ್ಡಿಂಗು. ನೀರಾವರಿಗೆ ಯಡಿಯೂರಪ್ಪ ತೆಗೆದು ನೋಡಿ. MP ಪಾಟೀಲ್ ರೇ, ಸಭಾಪತಿ ಈಗ ಇವ್ರ ಪಕ್ಷದ ಒಂದ್ ನಿಮಿಷ ಕೊಟ್ಟು ಅಪ್ಪರ್ ಕೃಷ್ಣಾ ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡೋದು ನಿಮ್ ಬಿಜಾಪುರದಲ್ಲಿ ತಮ್ಮ ಸಮ್ಮುಖದಲ್ಲಿ ಹೇಳಿರ್ತಕ್ಕಂಥದ್ದು. ಸರ್, ಈ ಪ್ರತಿ ವರ್ಷ 40,000 ಕೋಟಿ 5 ವರ್ಷದಲ್ಲಿ 2 ಲಕ್ಷ ಕೋಟಿ ಕೊಟ್ಟು ಅಪ್ಪರ್ ಕೃಷ್ಣಾ ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡ್ತು ಅಂತ ಹೇಳಿರ್ತಕ್ಕಂಥವ್ರು ನೀವು. ಕೇಂದ್ರ ಸರ್ಕಾರ ಅನುಮತಿ ಕೊಡ್ಲಿಕ್ಕೆ ಈ ಬಜೆಟ್ ನಲ್ಲಿ 10 ರೂಪಾಯಿ ಪ್ರಾಜೆಕ್ಟ್ 10 ರೂಪಾಯಿ ಕೊಟ್ಟಿಲ್ಲ. ಏನ್ ಕೇಳೋದು ಸರ್, ಅಲ್ಲಿ ಸಮಸ್ಯೆ ಸರ್. ರಕ್ತದಲ್ಲಿ ಯಡಿಯೂರಪ್ಪನವ್ರು ಬರ್ತಾರೆ. ಸಭಾಪತಿ 13ರಿಂದ 18 ನಾವು ಪ್ರತಿ ವರ್ಷ 10,000 ಕೋಟಿ ಅಂತ ಹೇಳಿದ್ರೆ 56,000 ಕೋಟಿ ಖರ್ಚು ಮಾಡಿದ್ದೀವಿ. ಇಡೀ ರೈತರಿಂದ ತೊಂದರೆ ತಂದಂತ ಸರ್ಕಾರ ಇದು. ಉತ್ತರ ಕರ್ನಾಟಕ ಸತ್ಯಾನಾಶ ಮಾಡಿದಂತ ಹೊಸಪೇಟೆಯಿಂದ ಸಂಗಮದವರೆಗೆ ಇಸ್ವಿಯಿಂದ ಇವತ್ತಿಗೆ ಮುಗಿಸ್ಲಿಕ್ಕೆ ಆಗಲಿಲ್ಲ. ಬರೇ ಭರವಸೆ ಕೊಡ್ತಾ ಬರ್ತಾ ಇದ್ದೀವಿ. ತೆಗೆದಿರ್ತೀನಿ, ಮುಗಿಸ್ತೇನೆ ಅಂತ ಹೇಳಿದ್ರಿ. 5 ವರ್ಷ ತಿಳ್ಕೊಂಡು ಮಾಡಿ ಸಭಾಪತಿಗಳೇ, ನೀವು 5 ವರ್ಷ ನಾವು ನೀರಾವರಿ 13ರಿಂದ 18 ನಾವು ಪ್ರತಿ ವರ್ಷ 10,000 ಕೋಟಿ ಅಂತ ಹೇಳಿ 56,000 ಕೋಟಿ ರೂಪಾಯಿ ಖರ್ಚು ಮಾಡಿದ್ವಿ. ನೀವು ಎಷ್ಟು 4 ವರ್ಷಕ್ಕೆ ಕಾಂಗ್ರೆಸ್ ಇಂದು 4 ವರ್ಷ ಎಷ್ಟು ಪಡೆದು ಹೇಳಿ. ಹೇಳಿ 4 ವರ್ಷ ನೀವು ಎಷ್ಟು ಮಾಡಿದ್ದೀರಿ? ನಾವು 5 ವರ್ಷ 50,000 ಕೋಟಿ ಅಂತ ಹೇಳಿದ್ರೆ 50,000 ಕೋಟಿ ಜಾಸ್ತಿ ಮಾಡಿದ್ವಿ. 5 ವರ್ಷದಾಗ ಖರ್ಚು ಮಾಡಿದ್ದೀರಿ. ಇಡೀ ಕರ್ನಾಟಕ ಬೇಡ, ಏನ್ ಮಾಡಿರಿ ಅನ್ನೋದು ಹೇಳಿ. ಕೂಡ್ತೀರಿ ನೀನು? ಯಾರಿಗೆ ಪರ್ಮಿಷನ್ ಕೊಟ್ಟ ನಿನಗೆ? ಕುತ್ಕೊಳ್ಳಿ. ಆಯ್ತು, ಕೂತ್ಕೊಳ್ರಿ. ಕೂತ್ಕೊಳ್ಳಿ. ಬಿಡ್ರಿ.